ಯಕ್ಸಂಬ ಪಟ್ಟಣದ ಶ್ರೀ ಜ್ಯೋತಿ ವಿವಿಧೋದ್ದೇಶಗಳ ಸೌಹಾರ್ದ ಸಹಕಾರಿಯು ಸಂಸ್ಥಾಪಕ ಹಾಗೂ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಸಹ ಸಂಸ್ಥಾಪಕರು ಹಾಗೂ ಶಾಸಕಿ ಶಶಿಕಲಾ ಜೊಲ್ಲೆಯವರ ಮಾರ್ಗದರ್ಶನದಲ್ಲಿ 2025-26ನೇ ಸಾಲಿನಲ್ಲಿ 2.01 ಕೋಟಿ ರು ನಿವ್ವಳ ಲಾಭ ಗಳಿಸಿದೆ ಎಂದು ಜೊಲ್ಲೆ ಗ್ರೂಪ್ ಉಪಾಧ್ಯಕ್ಷ ಹಾಗೂ ಸಹಕಾರಿಯ ನಿರ್ದೇಶಕ ಬಸವಪ್ರಸಾದ್ ಜೊಲ್ಲೆ ಹೇಳಿದರು. ಪಟ್ಟಣದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಸ್ಥೆಯು 52,426 ಸದಸ್ಯರನ್ನು ಹೊಂದಿದ್ದು 2.79 ಕೋಟಿ ಷೇರು ಬಂಡವಾಳ ಸಂಗ್ರಹಿಸಿದೆ. 13.21 ಕೋಟಿ ರು ಕಾಯಿದಿಟ್ಟ ಮತ್ತು ಇತರೆ ನಿಧಿಗಳಿವೆ. 424.67 ಕೋಟಿ ಠೇವು ಸಂಗ್ರಹಿಸಿ 254.25 ಕೋಟಿ ರು ಸಾಲ ವಿತರಿಸಲಾಗಿದೆ. 136.96 ಕೋಟಿ ಬ್ಯಾಂಕ್ ಶಿಲ್ಕು ಮತ್ತು ಗುಂತಾವಣಿ ಹೊಂದಿದ್ದು ರು 440.68 ಕೋಟಿ ರು ದುಡಿಯುವ ಬಂಡವಾಳ ಹೊಂದಿದೆ ಎಂದು ಹೇಳಿದರು. ಕ್ರೆಡಿಟ್ ಸೆಕ್ಷನ್ 64 ಮತ್ತು ಬಾಜಾರ ಹಾಗೂ ಇನ್ನಿತರ 18 ಹೀಗೆ 82 ಶಾಖೆ ಹೊಂದಿ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿದ್ದು, ಮುಂಬರುವ ದಿನಗಳಲ್ಲಿ ಮತ್ತೆ 6 ಶಾಖೆ ಪ್ರಾರಂಭಿಸಲಾಗುತ್ತಿದೆ. ಸಂಸ್ಥೆಯ ಸಂಸ್ಥಾಪಕ, ಸಹ ಸಂಸ್ಥಾಪಕರು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸಂಚಾಲಕರು, ಸದಸ್ಯರು, ಗ್ರಾಹಕರು ಹಾಗೂ ಸಿಬ್ಬಂದಿ ವರ್ಗದವರ ಸಹಕಾರ, ಪರಿಶ್ರಮದಿಂದ ಸಂಸ್ಥೆ ಪ್ರಗತಿಯತ್ತ ಹೆಜ್ಜೆ ಇಡುತ್ತಿದ್ದುದರಿಂದ ಇಷ್ಟು ಲಾಭ ಗಳಿಸಲು ಸಾಧ್ಯವಾಗಿದೆ ಎಂದು ಹೇಳಿದರು. ಅನ್ನಸಬನ್ನ ಜೊಲ್ಲೆಜಿಯವರು ಮತ್ತು ಶಶಿಕಲಾ ಜೊಲ್ಲೆಜಿಯವರು ಸ್ಥಾಪನೆ ಮಾಡಿದಂಥ ಪ್ರತಿಷ್ಠಿತ ಜೊಲ್ಲೆ ಗ್ರೂಪ್ ಇದರ ಅಂಗಸಂಸ್ಥೆಯಾದಂಥ ಶ್ರೀ ಜ್ಯೋತಿ ಮಲ್ಟಿಪರ್ಪಸ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಯಕ್ಸಂಬ ಇದರ 2025 ಮತ್ತು 26ನೇ ವಾರ್ಷಿಕ ವರದಿಯನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ನನಗೆ ಬಹಳ ಆನಂದ ಅನ್ನಿಸ್ತಾ ಇದೆ. ಯಾಕಂದರೆ 35 ವರ್ಷದಿಂದ ನಮ್ಮ ಜೊಲ್ಲೆ ಪರಿವಾರ ಮತ್ತು ನಾವೆಲ್ಲರೂ ಕೂಡ ನಮ್ಮ ತಂದೆ ಮತ್ತು ತಾಯಿಯವರು ಒಂದು ಮಾರ್ಗದರ್ಶನ ಕೆಳಗಡೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಈ ವರ್ಷವೂ ಕೂಡ ಸಾಕಷ್ಟು ಗ್ರೋತ್ವನ್ನು ನಾವು ಜ್ಯೋತಿ ಸಂಸ್ಥೆಯಲ್ಲಿ ಕಂಡು ಬಂದಿದೆ. ಅದನ್ನು ನಿಮ್ಮೆಲ್ಲರ ಮುಂದೆ ಇಡಲಿಕ್ಕೆ ಬಹಳ ಖುಷಿ ಅನ್ನಿಸ್ತದೆ. ಮೊದಲನೇದಾಗಿ ಸದಸ್ಯರ ಸಂಖ್ಯೆ ಹೋದ ವರ್ಷ 43,176 ಜನ ಸದಸ್ಯರ ಸಂಖ್ಯೆ ಇತ್ತು. ಈ ವರ್ಷ 52,426 ಸದಸ್ಯರ ಸಂಖ್ಯೆ ಆಗಿದೆ. ಅಂದರೆ ಸುಮಾರು 21%, 21.42% ಅಷ್ಟು ನಮ್ಮ ಸದಸ್ಯರ ಸಂಖ್ಯೆಯಲ್ಲಿ ಜಾಸ್ತಿಯನ್ನು ನಾವು ಕಂಡಿದ್ದೀವಿ. ಅದೇ ರೀತಿ ಶೇರ್ ಕ್ಯಾಪಿಟಲ್ ಈ ವರ್ಷ 2,79,35,100 ರೂಪಾಯಿ. ಹೋದ ವರ್ಷಕ್ಕಿಂತನೂ ಕೂಡ ಸುಮಾರು 40,36,500 ರೂಪಾಯಿಯನ್ನು ನಾವು ಒಂದು ಹೆಚ್ಚಳಿಕೆಯನ್ನು ಶೇರ್ ಕ್ಯಾಪಿಟಲ್ದಲ್ಲಿ ಮಾಡಿದ್ದೀವಿ. ಸುಮಾರು 16% ಶೇರ್ ಕ್ಯಾಪಿಟಲ್ದಲ್ಲಿ ಪ್ರೋಗ್ರೆಸ್ಸನ್ನು ನಾವು ಕಂಡಿದ್ದೀವಿ. ಅದ್ರ ಜೊತೆನೇ ರಿಸರ್ವ್ ಆ್ಯಂಡ್ ಅದರ್ ಫಂಡ್ಸ್ ನೋಡಿದ್ರೆ ಹೋದ ವರ್ಷ 10,47,73,472 ರೂಪಾಯಿ ಇತ್ತು. ಈ ವರ್ಷ 13,21,04,063 ರೂಪಾಯಿ. ಈ ರೀತಿಯಾದಂಥ ರಿಸರ್ವ್ ಆ್ಯಂಡ್ ಅದರ್ ಫಂಡ್ಸ್ದಲ್ಲಿ ಸುಮಾರು 26% ಪ್ರೋಗ್ರೆಸ್ ಮತ್ತು ಗ್ರೋತ್ವನ್ನು ನಾವು ಈ ಬಾರಿ ಕಂಡಿದ್ದೀವಿ. ಎಲ್ಲಕ್ಕಿಂತ ಮಹತ್ವದಂದರೆ ಡಿಪಾಸಿಟ್ಸ್ ಹೋದ ವರ್ಷ 373,73,26,133 ರೂಪಾಯಿ ಇತ್ತು. ಈ ವರ್ಷ ಡಿಪಾಸಿಟ್ಸ್ ನಮ್ಮದು 424,67,92,090 ರೂಪಾಯಿ. ಈ ರೀತಿ 27% ಗ್ರೋತ್ವನ್ನು ನಾವು ಡಿಪಾಸಿಟ್ದಲ್ಲಿ ಕಂಡಿದ್ದೀವಿ. ಅಂದರೆ ಸುಮಾರು 92 ಕೋಟಿ ಅಷ್ಟು ಹೆಚ್ಚಳಿಕೆಯನ್ನು ನಾವು ಡಿಪಾಸಿಟ್ಸ್ದಲ್ಲಿ ಮಾಡಿದ್ದೀವಿ. ಅದ್ರ ಜೊತೆನೇ ಲೋನ್ಸ್ ಆ್ಯಂಡ್ ಅಡ್ವಾನ್ಸ್ದಲ್ಲಿ ಹೋದ ವರ್ಷ 163 ಕೋಟಿ ಇತ್ತು. ಈ ವರ್ಷ 254 ಕೋಟಿ 25,08,818 ರೂಪಾಯಿ. ಅಂದರೆ ಈ ಲೋನ್ಸ್ದಲ್ಲೂ ಕೂಡ ಸುಮಾರು 90 ಲಕ್ಷ ಗ್ರೋತ್ವನ್ನು ಕಂಡಿದ್ದೀವಿ. ಸುಮಾರು 55% ಗ್ರೋತ್ವನ್ನು ನಾವು ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ದಲ್ಲಿ ಮಾಡಿದ್ದೀವಿ. ಅದ್ರ ಜೊತೆನೇ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್ ಹೋದ ವರ್ಷ 130 ಕೋಟಿ ಇತ್ತು. ಈ ವರ್ಷ 136 ಕೋಟಿ 96,94,203 ರೂಪಾಯಿ. ಅಂದರೆ ಸುಮಾರು 6% ಅಷ್ಟು ಗ್ರೋತ್ವನ್ನು ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ಇನ್ವೆಸ್ಟ್ಮೆಂಟ್ಸ್ದಲ್ಲಿ ಮಾಡಿದ್ದೀವಿ. ಮತ್ತು ವರ್ಕಿಂಗ್ ಕ್ಯಾಪಿಟಲ್ಸ್ದಲ್ಲಿ ಬಂದಾಗ ಹೋದ ವರ್ಷ 344 ಕೋಟಿ ಇತ್ತು. ಈ ವರ್ಷ ನಮ್ಮ ವರ್ಕಿಂಗ್ ಕ್ಯಾಪಿಟಲ್ 440 ಕೋಟಿ 68,31,253 ರೂಪಾಯಿ. ಅಂದರೆ ಸುಮಾರು 27% ವರ್ಕಿಂಗ್ ಕ್ಯಾಪಿಟಲ್ದಲ್ಲಿ ನಾವು ಗ್ರೋತ್ವನ್ನು ನೋಡಿದ್ದೀವಿ. ಮತ್ತು ಜ್ಯೋತಿದಲ್ಲಿ ಬರೇ ನಮ್ಮ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಿಟ್ಟು ಕೂಡ ನಮ್ಮ ಬಜಾರ್ಸ್ಗಳನ್ನು ನಾವು ಸುಮಾರು ರಿಟೇಲ್ ಸ್ಟೋರ್ಸ್ 18 ನಡೆಸ್ತಾ ಇದ್ದೀವಿ. ಅಂದರೆ ಟೋಟಲ್ ಶಾಖೆಗಳು ನಮ್ಮದು 82, ಅದರಲ್ಲಿ 64 ಶಾಖೆ ಇದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್
ಅದಾದಮೇಲೆ 18 ಶಾಖೆಗಳು ಇದು ರಿಟೇಲ್ ಸೆಕ್ಟರ್, ಅಂದರೆ ನಮ್ಮ ಜ್ಯೋತಿ ಬಜಾರ್ಸ್ ಇರ್ಬೋದು, ಪ್ರಿಂಟಿಂಗ್ ಪ್ರೆಸ್ ಇರ್ಬೋದು, ಅದರದ್ದು ಕೂಡ ರಿಪೋರ್ಟ್ ನಿಮ್ಮ ಮುಂದೆ ಇಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಒಟ್ಟು ಪರ್ಚೇಸಸ್ ಈ ವರ್ಷ 22,43,44,145 ರೂಪಾಯಿ. ಹೋದ ವರ್ಷಕ್ಕಿಂತನೂ ಸುಮಾರು 23% ಪರ್ಚೇಸಸ್ದಲ್ಲಿ ನಾವು ಗ್ರೋತನ್ನು ಕಂಡಿದ್ದೀವಿ. ಸೇಲ್ಸ್ ಬಂದಾಗ ಹೋದ ವರ್ಷ 21 ಕೋಟಿ ಇತ್ತು, ಈ ಬಾರಿ 25,07,73,877 ರೂಪಾಯಿ. ಈ ವರ್ಷ ಸುಮಾರು 17% ಸೇಲ್ಸ್ದಲ್ಲಿ ನಾವು ಗ್ರೋತನ್ನು ಕಂಡಿದ್ದೀವಿ. ಮತ್ತು ಒಟ್ಟಾರೆ ನೆಟ್ ಪ್ರಾಫಿಟ್ ಈ ವರ್ಷ 2,01,21,678 ರೂಪಾಯಿ. ಅಂದರೆ ಹೋದ ವರ್ಷಕ್ಕಿಂತನೂ ಸುಮಾರು 28 ಲಕ್ಷ ರೂಪಾಯಿ ನಮ್ಮ ನೆಟ್ ಪ್ರಾಫಿಟ್ ಜಾಸ್ತಿ ಆಗಿದೆ. ಸುಮಾರು 16% ಗ್ರೋತನ್ನು ಕಂಡಿದ್ದೀವಿ. ಮತ್ತು ನಂಬರ್ ಆಫ್ ಬ್ರ್ಯಾಂಚಸ್ ಈ ವರ್ಷ 82 ಬ್ರ್ಯಾಂಚಸ್ಗಳನ್ನು ನಾವು ಈ ವರ್ಷ ಆ್ಯಸ್ ಆನ್ ಟುಡೇ 82 ಬ್ರ್ಯಾಂಚಸ್ ಇದ್ದಾವೆ. ಹೋದ ವರ್ಷ 81 ಇತ್ತು. ಅಂದರೆ ಈ ವರ್ಷ ಬರೀ ಒಂದು ಬ್ರ್ಯಾಂಚನ್ನು ನಾವು ಜಾಸ್ತಿ ಮಾಡಿದ್ದೀವಿ. ಆದರೆ ಬರ್ತಕ್ಕಂಥ ವರ್ಷದಲ್ಲಿ ಏನು 26-27 ಸಾಲಿನ ಒಂದು ಫೈನಾನ್ಷಿಯಲ್ ಇಯರ್ ಈಗಾಗಲೇ ಸ್ಟಾರ್ಟ್ ಆಗಿದೆ, ಇದರಲ್ಲಿ ಸುಮಾರು 6 ಶಾಖೆಗಳನ್ನು ನಾವು ಹೊಸದು ಮಾಡೋ ಒಂದು ಪ್ಲ್ಯಾನನ್ನು ಮಾಡಿದ್ದೀವಿ. ಅದು ಯಾವುದ್ಯಾವುದಂದರೆ ಹಾರುಗೇರಿ, ಅಥಣಿ, ಜಾಗನೂರ್, ಚುಂಚನೂರ್, ಯಲ್ಲಿಮುನ್ನೋಳಿ ಮತ್ತು ಖನದಾಳ. ಈ ರೀತಿ 6 ಶಾಖೆಗಳನ್ನು ಈ ಒಂದು ವರ್ಷದಲ್ಲಿ ಫೈನಾನ್ಷಿಯಲ್ ಇಯರ್ದಲ್ಲಿ ನಾವು ಹೊಸದಾಗಿ 6 ಶಾಖೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತು ಒಟ್ಟು ನಮ್ಮ ಟೋಟಲ್ ಬಿಸ್ನೆಸ್ ಟರ್ನ್ ಓವರ್ ಈ ವರ್ಷ ನೋಡಿದ್ರೆ ಸುಮಾರು 726 ಕೋಟಿ ಒಂದು ಟೋಟಲ್ ಬಿಸ್ನೆಸ್ ಟರ್ನ್ ಓವರ್ವನ್ನು ನಾವು ಮಾಡಿದ್ದೀವಿ. ಹೋದ ವರ್ಷ ಬರೀ ಅದು 535 ಕೋಟಿ ಇತ್ತು. ಅಂದರೆ ಸುಮಾರು 35% ಗ್ರೋತ್ವನ್ನು ನಾವು ಟೋಟಲ್ ಬಿಸ್ನೆಸ್ ಟರ್ನ್ ಓವರ್ದಲ್ಲಿ ಕಂಡಿದ್ದೀವಿ. ಅದಕ್ಕೆ ನಾನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಎಲ್ಲ ಗ್ರಾಹಕರಿಗೆ, ಯಾರ್ಯಾರು ನಮ್ಮ ಜ್ಯೋತಿ ಸಂಸ್ಥೆ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ನಮ್ಮ ಜೊತೆ ಬಿಸ್ನೆಸ್ ಮಾಡ್ತಕ್ಕಂಥ ನಮ್ಮ ಎಲ್ಲ ಗ್ರಾಹಕರಿಗೆ ನಾನು ಜೊಲ್ಲೆ ಪರಿವಾರ ವತಿಯಿಂದ ಮತ್ತು ಇಡೀ ನಮ್ಮ ಏನು ಸಂಚಾಲಕ ಮಂಡಳಿ ಸದಸ್ಯರಿದ್ದಾರೆ ಅವರೆಲ್ಲರ ವತಿಯಿಂದ ಅವ್ರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಸೇವೆಯನ್ನು ಅವ್ರಿಗೆ ಸಲ್ಲಿಸೋ ಒಂದು ನಿಟ್ಟಿನಿಂದ ಆ ಒಂದು ಆಶ್ವಾಸನೆಯೂ ಕೂಡ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಜ್ಯೋತಿ ಪ್ರಸಾದ್ ಜೊಲ್ಲೆ, ಸಹಕಾರಿಯ ಅಧ್ಯಕ್ಷ ಬಾಬುರಾವ್ ಮಾಳಿ, ಉಪಾಧ್ಯಕ್ಷ ವಿಶ್ವನಾಥ್ ಪೇಠ್ಕರ, ನಿರ್ದೇಶಕರಾದ ಜಗದೀಶ್ ಹಿಂಗ್ಲಜೆ, ಜಗದೀಶ್ ಜಾಧವ್, ರಾವ್ಸಾಬ್ ಬಾಕಳೆ, ಕಲ್ಲಪ್ಪ ನಾಯಿಕ್, ಬಾಳಾಸಾಬ್ ಶಿಂಧೆ, ಸವಿತಾ ಊಂದುರೆ, ಕೃಷ್ಣಪ್ಪ ಪೂಜಾರಿ, ಲಕ್ಷ್ಮಣ ಪ್ರಭಾತ ಮತ್ತು ಅಮೃತಾ ಖೋತಾ, ಪ್ರಧಾನ ವ್ಯವಸ್ಥಾಪಕ ಸಂತೋಷ್ ಪಾಟೀಲ, ಮಹಾಂತೇಶ ಶಿರೋಳ, ತಾನಾಜಿ ಶಿಂಧೆ ಮತ್ತು ಸಂತೋಷ್ ಪೂಜಾರಿ ಉಪಸ್ಥಿತರಿದ್ದರು.